ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಬೀಡ್ಸ್ ಅನ್ನ ಬಳಸಿ ಒಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದೀನಿ. ಇದು ಬಂದು ಯಾವ ಸೀರೆಗೆ ಬೇಕಂದ್ರೂ ಹಾಕೋಬಹುದು. ರಿಸೆಪ್ಷನ್ ಸೀರೆ, ಎಂಗೇಜ್ಮೆಂಟ್ ಸೀರೆ, ಯಾವ ಸೀರೆಗೆ ಬೇಕಂದ್ರೂ ಇದು ಹಾಕೋಬಹುದು. 3 ಸ್ಟೆಪ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಕ್ರಿಯೇಟ್ ಆಗುತ್ತೆ, ಒಂಥರ ಫ್ಲವರ್ ಪೆಟಲ್ಸ್ ತರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನೋಡಿ, ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನಾನು ಹೇಳ್ದಂಗೆ ಫಾಲೋ ಮಾಡ್ತಾ ಹೋಗಿ. ನೋಡಿ, ಮೊದಲಿಗೆ ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಅನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನು ಆನ್ ಟೈಮ್ ಲಾಕ್ ಮಾಡ್ಕೊಳ್ತೇನೆ. ಈ ರೀತಿ ಡಬಲ್ ಲಾಕ್ ಮಾಡೋದ್ರಿಂದ ನೀಟಾಗಿ ಲಾಕು ಸೆಕ್ಯೂರ್ ಆಗತ್ತೆ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 5 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 5 ಈ ರೀತಿಯಾಗಿ 5 ಚೈನ್ಸ್ ಅನ್ನ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೇನು ನಾನು 5 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 5 ಈ ರೀತಿಯಾಗಿ ನಾನು 2 ಟೈಮ್ಸ್ 5 ಚೈನ್ಸ್ ಅನ್ನ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡಿದಾದ್ಮೇಲೆ ನಾನೀಗ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 5 ಚೈನ್ಸ್ ಅನ್ನ 2 ಟೈಮ್ಸ್ ಹಾಕೋಬೇಕು. ಮತ್ತೆ ನೆಕ್ಸ್ಟ್ ನಾವೇನ್ ಹಾಕೋತೀವಿ ಬೀಡ್ ಆಡ್ ಮಾಡಿದಾದ್ಮೇಲೆ ಅಲ್ಲೆಲ್ಲ ನಾವು 5 ಚೈನ್ಸ್ ಅನ್ನ 3 ಟೈಮ್ಸ್ ಹಾಕೋಬೇಕು. ಯಾಕಂದ್ರೆ ಒಂದು ಕುಚ್ಚಿಗೆ ಬರುತ್ತೆ, ಇನ್ನೆರಡು ಬಂದು ಆರ್ಚ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಬರುತ್ತೆ. ನೋಡಿ, ನಾನು 5 ಚೈನ್ಸ್ ಹಾಕೊಂಡೆ. ಇದು 3rd ಟೈಮ್ 5 ಚೈನ್ಸ್ ಅನ್ನ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟ್ ಸೀರೆಗೆ ಆಡ್ ಮಾಡುವಾಗ ನಾವು ಬೇಸ್ ಲೈನ್ ಹಾಕೋದಕ್ಕೆ ಅಂಚು ಯಾವ ಕಲರ್ ಇರುತ್ತೋ ಅದೇ ಕಲರ್ ಇಂದ ನಾವು ಬೇಸ್ ಲೈನ್ ಹಾಕೋಬೇಕಾಗತ್ತೆ. ಇಲ್ಲ ನಾವು ಸೀರೆ ಕಲರ್ ಅಲ್ಲಿ ಬೇಸ್ ಲೈನ್ ಹಾಕೊಂಡ್ರೆ ಅದು ಹೈಲೈಟ್ ಆಗಿ ಕಾಣತ್ತೆ, ಬಟ್ ಅದು ನೀಟ್ ಫಿನಿಶಿಂಗ್ ಕಾಣೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ನೆಕ್ಸ್ಟ್ ನಾನು ನೋಡಿ 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ ಬೀಡ್ ಲಾಕ್ ಆಗಿದ್ದಾದ್ಮೇಲೆ. ನೋಡಿ, ಈ ರೀತಿಯಾಗಿ ಬೀಡ್ ಆಡ್ ಮಾಡಿದಾದ್ಮೇಲೆ 5 ಚೈನ್ಸ್ ಅನ್ನ 3 ಟೈಮ್ಸ್ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 5 ಚೈನ್ಸ್ ಅನ್ನ 2 ಟೈಮ್ಸ್. ಈಗ ನಾನು ಎಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಂಡಿಂಗ್ ಅಲ್ಲೂ ಸಹ ನಾವು 5 ಚೈನ್ಸ್ ಅನ್ನ ಈ ರೀತಿಯಾಗಿ 2 ಟೈಮ್ಸ್ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲೇ 2 ಚೈನ್ಸ್ ಹಾಕಿ ಫೈವ್ ಚೈನ್ಸ್ ಹಾಕೊಂಡು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೇಸ್ ಲೈನ್ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ಸ್ 2 ಟೈಮ್ಸ್ ಬೀಡು, ಮತ್ತೆ 5 ಚೈನ್ಸ್ 3 ಟೈಮ್ಸ್ ಬೀಡು, ಕಂಟಿನ್ಯೂಯೇಷನ್ 5 ಚೈನ್ಸ್ 3 ಟೈಮ್ಸ್ ಬೀಡ್ ಆಡ್ ಮಾಡ್ಕೊಳ್ತಾ ಎಂಡಿಂಗ್ ಅಲ್ಲಿ 5 ಚೈನ್ಸ್ 2 ಟೈಮ್ಸ್ ಬರೋ ತರ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ, ನಾನು ಮತ್ತೆ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನಾವು ಇಲ್ಲಿ ಸ್ಯಾರಿಗೆ ಹಾಕ್ಬೇಕಂದ್ರೆ ಥ್ರೆಡ್ ಅನ್ನ ಸೀರೆ ಬಾಡಿ ಕಲರ್ ಯಾವ್ದಿರತ್ತೋ ಅಲ್ಲಿಗೆ ಅದೇ ಕಲರ್ನ ತಗೋಬೇಕಾಗತ್ತೆ. ನಾನು ಲಾಕ್ ಮಾಡಿದಾದ್ಮೇಲೆ ಅವೆರಡು ಮಧ್ಯದಲ್ಲಿ ನಾನಿಲ್ಲಿ 5 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಏನು 5 ಚೈನ್ಸ್ ಲಾಕ್ ಮಾಡಿದೀನಿ ನೋಡಿ, ಆ ಲಾಕ್ ಮೇಲೆ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕೊಂಡು ಇಲ್ಲಿ ಏನು ಲಾಕ್ ಮಾಡಿದ್ದೆ ಅದ್ರ ಮೇಲೆ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ಗೆ ನಾನು 2 ಟೈಮ್ಸ್ ಈ ರೀತಿಯಾಗಿ 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕೊಂಡು ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ
ನೆಕ್ಸ್ಟ್ 5 ಚೈನ್ಸ್ಗೆ ಈ ರೀತಿಯಾಗಿ 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಈಗ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಆಗತ್ತೆ. ನಾವಿದಕ್ಕೆ ನಾವು ತ್ರಿಬಲ್ ಕ್ರೋಶೆ ಹಾಕೊಂಡ್ರೆ ಒಂಥರ ಚಾರ್ಜ್ ಮಾಡಬೇಕಾಗತ್ತೆ, ಡಬಲ್ ಕ್ರೋಶೆ ಹಾಕೊಂಡ್ರೆ ಒಂಥರ ಚಾರ್ಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಡಬಲ್ ಕ್ರೋಶೆ ಒಂಚೂರು ಈಸಿ ಆಗತ್ತೆ. ಈ ರೀತಿಯಾಗಿ ನಾವು ತ್ರಿಬಲ್ ಕ್ರೋಶೆನ ಹಾಕಿದಾಗ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗತ್ತೆ. ಅದಕ್ಕೋಸ್ಕರ ನಾವು ಡಿಸೈನ್ ಡಿಪೆಂಡ್ ನಾವು ಚಾರ್ಜ್ ಮಾಡಬೇಕಾಗತ್ತೆ. ನಾವು ಈ ಪ್ಲೇಸ್ಗೆ ಡಬಲ್ ಕ್ರೋಶೆನ ಸಹ ಹಾಕೋಬಹುದು, ಬಟ್ ನಾನು ತ್ರಿಬಲ್ ಕ್ರೋಶೆ ಹಾಕಿ ತೋರಿಸ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಹಾಕಿದ್ರೆ ಒಂಥರ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ. ಈ ರೀತಿಯಾಗಿ ನೀಟಾಗಿ ಯೂನಿಫಾರ್ಮ್ ಆಗಿ ನಾವು ತ್ರಿಬಲ್ ಕ್ರೋಶೆಸ್ ನ ಹಾಕೋಬೇಕು. ಇದೇ ಒಂಥರ ಗೆಟಪ್ ಕೊಡುತ್ತೆ. ಆದ್ರೆ ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗೋದ್ರಿಂದ ನಾವು ಡಿಸೈನ್ಗೆ ಡಬಲ್ ಕ್ರೋಶೆಗೆ ಒಂಥರ ತ್ರಿಬಲ್ ಕ್ರೋಶೆಗೆ ಒಂಥರ ಚಾರ್ಜ್ ಮಾಡಬೇಕಾಗತ್ತೆ. ಈ ಆರ್ಚ್ ಹಾಕಿದಾಗ ಅದು ನಿಮ್ಗೆ ಆಪ್ಷನಲ್ ಕೊಡ್ತಿದ್ದೀನಿ. ನಾನು ಇಲ್ಲಿ ಸೀರೆಗೆ ತ್ರಿಬಲ್ ಕ್ರೋಶೆ ಹಾಕಿದ್ದೆ, ಅದಕ್ಕೋಸ್ಕರ ನಾನು ತ್ರಿಬಲ್ ಕ್ರೋಶೆ ಆರ್ಚ್ ಅನ್ನೇ ಹಾಕಿ ತೋರಿಸಿ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾವು ಯೂನಿಫಾರ್ಮ್ ಆಗಿ ಬರೋ ತರ ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಈ ರೀತಿಯಾಗಿ ಮಾಡ್ಕೋಬೇಕು. ನಾನು ಟೋಟಲಿ ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ 14 ತ್ರಿಬಲ್ ಕ್ರೋಶೆಟ್ಸ್ ನ ಹಾಕೊಳ್ತೀನಿ ನೋಡಿ. ಈ ರೀತಿಯಾಗಿ ನಾನು 14 ತ್ರಿಬಲ್ ಕ್ರೋಶೆನ ಹಾಕೊಂಡಿದ್ದಾದ್ಮೇಲೆ ಈ 5 ಚೈನ್ಸ್ ಏನಿದೆ ಅದಕ್ಕೆ ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ 5 ಚೈನ್ಸ್ಗೆನೆ ನಾನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ಡಬಲ್ ಟೈಮ್ ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಡಬಲ್ ಟೈಮ್ ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡು ಇಲ್ಲಿ ಏನ್ ಲಾಕ್ ಇದೆ ನೋಡಿ ಆ ಲಾಕ್ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಬಿಡ್ತಾ ಇದ್ದೀನಿ. ಈಗ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಲಾಕ್ 2 ಸಿಂಗಲ್ ಕ್ರೋಶೆ, ಇಲ್ಲಿ 2 ಸಿಂಗಲ್ ಕ್ರೋಶೆ ಲಾಕ್. ನೆಕ್ಸ್ಟ್ ಏನ್ ಮಾಡಬೇಕು 5 ಚೈನ್ಸ್ ಹಾಕೊಂತಾ ಇದ್ದೀನಿ. 1 2 3 4 5 ಇದೇ ರೀತಿ 5 ಚೈನ್ಸ್ ಹಾಕೊಂಡು ಎಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕುಚ್ಚಿಗೋಸ್ಕರ ನಾವು ಗ್ಯಾಪ್ ಮಾಡಿರ್ತೀವಲ್ಲ ಅಲ್ಲಿಗೆ ಎಂಡ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ 5 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಎಂಡ್ ಮಾಡ್ಕೋಬೇಕು. ನಾವು ಕಂಟಿನ್ಯೂಷನ್ ಮಾಡ್ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ 5 ಚೈನ್ಸ್ಗೆ 2 ಸಿಂಗಲ್ ಕ್ರೋಶೆ ಹಾಕೊಂಡು ಇಲ್ಲಿಂದಾನೆ ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ 14 ಸಿಂಗಲ್ ಕ್ರೋಶೆಸ್ ಮತ್ತೆ ನೆಕ್ಸ್ಟ್ 5 ಚೈನ್ಸ್ಗೆ ಲಾಕ್ 1 ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೊಳ್ತಾ ನಾವು ಈ ಫುಲ್ಲು ಸೆಕೆಂಡ್ ಸ್ಟೆಪ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ನಾವು ಫೈನಲ್ ಸ್ಟೆಪ್ 3rd ಸ್ಟೆಪ್ಗೆ ಬಂದ್ಬಿಟ್ಟಿದೀವಿ. ನಾನು ಈ ಲಾಕ್ ಏನ್ ಮಾಡಿದ್ದೆ ಆ ಲಾಕ್ ಮಧ್ಯಗೆ ಮತ್ತೇನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ಸ್ಟೆಪ್, ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ನಾನು 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 5 ಹೀಗೆ 5 ಚೈನ್ಸ್ ಅನ್ನ ಹಾಕೊಂಡು ಇಲ್ಲೇನ್ 5 ಚೈನ್ಸ್ ಲಾಕ್ ಮಾಡಿದೀನಿ ಆ ಲಾಕ್ ಮೇಲೆನೆ ನಾನೊಂದು ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾಗ ನೋಡಿ ಇಲ್ಲಿ ಏನ್ ಸ್ಪೇಸ್ ಇದೆ ಇದನ್ನ ನಾವು ಕುಚ್ಚು ಕಟ್ಟೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ. ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಫಸ್ಟ್ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ, ಫಸ್ಟ್ ಕಂಬ ಮೇಲೆ ಗ್ಯಾಪ್, ಅಲ್ಲಿಂದ ನಾನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತೇನೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಪ್ಲೇಸ್ಗೆನೆ ನಾನು ಕ್ರೋಶಾನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಕಂಬಗಳು ಸೇಮ್ ಪ್ಲೇಸ್ಗೆ ಆ ಸೇಮ್ ಇದಕ್ಕೇನೆ ನಾವು ಲಾಕ್ ಮಾಡ್ಕೋಬೇಕು. ಈಗ ನೋಡಿ ನಾನು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತೇನೆ. ಬೀಡನ್ನ ಆಡ್ ಮಾಡಿದ್ದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಗೆ ನಾನು 2 ಕಂಬನ ಮಾಡ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್. ಹೀಗೆ ನಾನು 2 ಕಂಬದ ಮೇಲೆ ಗ್ಯಾಪ್ಗೆ 2 ಕಂಬ ಒಂದು ಬೀಡ 2 ಕಂಬನ ಮಾಡಿದ್ದಾದ್ರೆ ಇದನ್ನ ಈಗ ನೆಕ್ಸ್ಟ್ ಕಂಬಗೆ ಡೈರೆಕ್ಟ್ ಆಗಿ ನಾನು ಕಂಬ ಮಾಡಿದಿರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಎರಡು ಒಂದೇ ನೋಡಿ. ಈ ರೀತಿಯಾಗಿ ಒಂದೇ ಕಂಬಗೆ 2 ಕಂಬ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಕಂಬ ಏನಿದೆ ಅಲ್ಲಿಗೆ ನಾನು ಈ ರೀತಿಯಾಗಿ ಲಾಕ್ ಮಾಡ್ಕೊಬಿಡ್ತಾ ಇದ್ದೀನಿ. ಲಾಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುತ್ತೆ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನೆಕ್ಸ್ಟ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ
ಗ್ಯಾಪ್ ಏನಿದೆ ಅಲ್ಲಿಗೆ ಕಂಟಿನ್ಯೂಯೇಷನ್ 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಕಂಬದ ಮೇಲೆ ಗ್ಯಾಪ್ಗೆ 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡಿ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ನೋಡಿ ಅಲ್ಲಿಗೆ 2 ಕಂಬ. ನಾವು 2 ಕಂಬ ಒಂದು ಬೀಡು 2 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀವಿ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಇವಾಗ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದಾದ್ಮೇಲೆ ನಾವು 2 ಕಂಬನ ಸೇಮ್ ಪ್ಲೇಸ್ಗೆ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಕಂಬದ ಗ್ಯಾಪ್ಗೆ ನಾನು 2 ಕಂಬ ಸೇಮ್ ಪ್ಲೇಸ್ಗೆನೆ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ನಾನು ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಟೋಟಲಿ 5 ಪೆಟಲ್ಸ್ ಬಂದಿದೆ. ನೋಡಿ ಸೇಮ್ ಫ್ಲವರ್ ಬಂದಂಗೆ ಬಂದಿದೆ. ಇದಕ್ಕೂ ಇದು ಸಖತ್ತಾಗಿ ಬಂದಿದೆ. ಲಾಸ್ಟ್ ಅಲ್ಲಿ ನೋಡಿ ನಾನು 2 ಕಂಬನ ಹಾಕೊಂಡು ಸಿಂಗಲ್ ಕ್ರೋಶೆ ಮಾಡ್ದಿರ ಡೈರೆಕ್ಟ್ ಆಗಿ ಇಲ್ಲಿ 5 ಚೈನ್ಸ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಂಡಿಂಗ್ ಅಲ್ಲಿ ನಾವು ಈ ರೀತಿಯಾಗಿ ಲಾಕ್ ಮಾಡಬೇಕು. ನೋಡಿ ತುಂಬಾ ಚೆನ್ನಾಗಿ ಒಂದು ಫ್ಲವರ್ ಪೆಟಲ್ ಡಿಸೈನ್ ಕ್ರಿಯೇಟ್ ಆಗಿದೆ. ಒಳ್ಳೆ ಫ್ಲವರ್ ಪೆಟಲ್ಸ್ ಇದ್ದಂಗೆ ಇದೆ. ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ 5 ಚೈನ್ಸ್ ಅನ್ನ ಕಂಟಿನ್ಯೂಯೇಷನ್ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಕಂಟಿನ್ಯೂಯೇಷನ್ ಅಲ್ಲಿಂದ ಡೈರೆಕ್ಟ್ ಆಗಿ ಕಂಬ ಫಸ್ಟ್ ಕಂಬ ಮೇಲೆ ಕಂಬ 2 ಕಂಬ ಒಂದು ಬೀಡು 2 ಕಂಬ ಮಾಡಿಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ನೆಕ್ಸ್ಟ್ ಕಂಬ ಮೇಲೆ ಸೇಮ್ ಪ್ಲೇಸ್ಗೆ 2 ಕಂಬ ಒಂದು ಬೀಡಿದೆ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಎಂಡಿಂಗ್ ಅಲ್ಲಿ ಇದೇ ರೀತಿ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡಿ. ನೀವೇ ನೋಡ್ತಿದ್ರೆ ಇಲ್ಲಿ ನಾವೇನು ಇಲ್ಲಿ ಸ್ಪೇಸ್ ಕಾಣತ್ತೆ. ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲಿ ನಾವು ಸ್ಟೋನ್ ಚೈನ್ ಅನ್ನು ಸಹ ಅಂಟಿಸ್ಕೋಬಹುದು. ಅದೇ ಒಂದು ರೀತಿ ಚೆನ್ನಾಗಿರೋ ಗೆಟಪ್ ಬರುತ್ತೆ. ಬನ್ನಿ ಇದು ಸೀರೆಗೆ ಹಾಕಿದ್ದೀನಿ. ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋನ ಹೇಳ್ಕೊಟ್ಟಿರ್ಲಿಲ್ಲ, ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ರು. ಅದನ್ನ ಇವತ್ತು ಹೇಳ್ಕೊಟ್ಟಿದ್ದೀನಿ. ಬನ್ನಿ ಸೀರೆಗೆ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ನಾನು ರ್ಯಾಂಡಮ್ ಕಲರಲ್ಲಿ ಆರ್ಚರ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಫಸ್ಟ್ ಬ್ಲೂ ಕಲರ್ ಇತ್ತು ಮತ್ತೆ ಕ್ರೀಮ್ ಕಲರ್, ಇವೆರಡು ಕಾಂಬಿನೇಷನ್ ಸ್ಯಾರಿ ನಾನು ಯೂಸ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಅಂತೂ. ಇದು ನಿಮಗೆ ತೋರಿಸ್ಕೊಡೋಣ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ಮರೀದೆ ನಿಮ್ಮ ಸೀರೆಗೆ ಟ್ರೈ ಮಾಡಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ